ನಮಗೆ ಇಂಗ್ಲೀಷ್ ಓದೋಕ್ಕೂ ಬರೆಯೋಕ್ಕೂ ಬರುತ್ತೆ, ಆದರೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಇನ್ನು ಮುಂದೆ ಚಿಂತೆ ಬೇಡ, ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಹೋಗಿ, ಸಿಂಪಲ್ಲಾಗಿ ನೋಟ್ಸ್ ಮಾಡ್ತಾ ಬನ್ನಿ. ಒಂದಲ್ಲ ಒಂದು ದಿನ ನೀವು ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ನಿಮಗೆ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ನ ಬಳಕೆ ಅತಿ ಅವಶ್ಯಕವಾಗಿದೆ. ಶಾಲಾ ಮಕ್ಕಳಿಂದ ಹಿಡಿದು ಜಾಬ್ಗೆ, ಇಂಟರ್ವ್ಯೂಗೆ ಹೋಗೋದು, ಹಾಗೆ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸೋಕ್ಕೂ ಇವಾಗ ತಂದೆ ತಾಯಿಗಳು ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋದು ತುಂಬ ಅವಶ್ಯಕತೆ ಎದುರಾಗಿದೆ ಅಲ್ವಾ? ಚಿಂತಿಸಬೇಡಿ. ಈ ಒಂದು ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲೀಷ್ನ ನೀವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ 12 ಟಿಪ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ let's come, we can see the tips now one by one. Steps to speak English fluently. To speak English fluently, you need to follow following steps. Step 1. Speak a little English every day. ಫ್ರೆಂಡ್ಸ್, ಪ್ರತಿದಿನ ನಾವು ನಮ್ಮ ಡೈಲಿ ರೊಟೀನಲ್ಲಿ ಸ್ವಲ್ಪ ಇಂಗ್ಲೀಷನ್ನು ಬಳಸ್ತಾ ಬರಬೇಕು. ನೆಕ್ಸ್ಟ್ ಪಾಯಿಂಟ್, ಟ್ರೈನ್ ಯುವರ್ ಸೆಲ್ಫ್ ಟು ಥಿಂಕ್ ಇನ್ ಇಂಗ್ಲೀಷ್. ಫ್ರೆಂಡ್ಸ್, ಕೆಲವೊಂದು ಸನ್ನಿವೇಶಗಳಲ್ಲಿ ನಿಮಗೆ ಹೊಳಿತಕ್ಕಂಥ ಇಂಗ್ಲೀಷ್ ವಾಕ್ಯಗಳನ್ನು ನೀವು ಇಂಗ್ಲೀಷ್ನಲ್ಲಿ ಏನಂತ ನಾವು ಬಳಸ್ತಾರೆ, ಏನಂತ ಕರೀತಾರೆ ಅಂತ ನೀವು ಅದನ್ನು ಥಿಂಕ್ ಮಾಡಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಡೋಂಟ್ ಬಿ ಅಫ್ರೇಡ್ ಟು ಮೇಕ್ ಮಿಸ್ಟೇಕ್ಸ್. ಮೊದಲು ಎಲ್ರಿಗೂ ಮಿಸ್ಟೇಕ್ಸ್ ಆಗೋದು ಕಾಮನ್ನು, ಸೊ ಆ ತಪ್ಪುಗಳಿಗೆ ತಲೆ ಕೆಡಿಸ್ಕೋಬಾರ್ದು. ನೆಕ್ಸ್ಟ್ ಪಾಯಿಂಟ್, ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್, ವಾಚ್ ಇಂಗ್ಲಿಷ್ ಮೂವೀಸ್ ವಿತ್ ಸಬ್ ಟೈಟಲ್ಸ್ ಆ್ಯಂಡ್ ಲಿಸನ್ ಇಂಗ್ಲಿಷ್ ಸಾಂಗ್ಸ್. ಸೊ ಫ್ರೆಂಡ್ಸ್, ನಾವು ನಮಗೆ ಸಮಯ ಸಿಕ್ಕಾಗೆಲ್ಲ ನಾವು ನ್ಯೂಸ್ ಪೇಪರ್ ಓದ್ತಾ ಇರಬೇಕು, ಹಾಗೆ ಸಬ್ ಟೈಟಲ್ಸ್ ಇರ್ತಕ್ಕಂಥ ಮೂವೀಸ್ನ, ನಾವು ಇಂಗ್ಲೀಷ್ ಮೂವೀಸ್ನ ನೋಡ್ತಿರ್ಬೇಕು. ಹಾಗೆ ನಿಮಗೆ ಟೈಮ್ ಸಿಕ್ಕರೆ ನೀವು ಇಯರ್ಫೋನ್ ಹಾಕೊಂಡು ಇಂಗ್ಲೀಷ್ ಸಾಂಗ್ಸ್ ಕೂಡ ನೀವು ಕೇಳಿದ್ರೆ ತುಂಬಾ ಇಂಗ್ಲೀಷ್ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಂಗ್ಲೀಷ್ ಸಾಂಗ್ಸ್ ಕೂಡ ತುಂಬ ಆ್ಯಪಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತು ನೀವು ಲ್ಯಾಂಗ್ವೇಜ್ ಆಪ್ಷನಲ್ಲಿ ನೀವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಂಗ್ಲೀಷ್ ಸಾಂಗ್ಸ್ನ ನೀವು ಡೈಲಿ ಕೇಳ್ತಾ ಬಂದರೆ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸ್ಟೆಪ್ 5, ಟಾಕ್ ಟು ಯುವರ್ ಸೆಲ್ಫ್. ಫ್ರೆಂಡ್ಸ್, ನೀವು ಕಲ್ತಿರೋದನ್ನ ನಿಮ್ಮ ಮಿರರ್ ಮುಂದೆ ನೀವೇ ನಿಂತ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಮಾತಾಡಬೇಕು. ಹಾಗೆ ಇಲ್ಲ ಅಂತ ಹೇಳಿದ್ರೆ ನೀವು ಡ್ಯುಯಲ್ ಕ್ಯಾರೆಕ್ಟರ್ ಥರ ಮಾತಾಡೋದಕ್ಕೆ ಟ್ರೈ ಮಾಡಬೇಕು. ಇಂಗ್ಲೀಷ್ನ ನೀವು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಬಳಸ್ತಾ ಬಂದರೆ ತುಂಬ ಬೇಗ ಇಂಗ್ಲೀಷನ್ನು ಕಲಿತೀರಿ. ನೆಕ್ಸ್ಟ್ ಪಾಯಿಂಟ್, ಲಿಸನ್ ಇಂಗ್ಲೀಷ್ ಸೆಂಟೆನ್ಸಸ್ ಆ್ಯಂಡ್ ರಿಪೀಟ್ ಇಟ್. ಫ್ರೆಂಡ್ಸ್, ನಾವು ಕಲಿಯೋದಕ್ಕೆ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್. ನಾವು ಇಂಗ್ಲೀಷ್ ಸೆಂಟೆನ್ಸಸ್ನ, ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ನ ಪದೇ ನಾವು ಕೇಳ್ತಾ ಇರಬೇಕು, ಹಾಗೆ ಅದನ್ನು ರಿಪೀಟ್ ಮಾಡ್ತಾ ಕೂಡ ಇರಬೇಕು. ಹಾಗಾದರೆ ನಾವು ಬೇಗ ಇಂಗ್ಲೀಷ್ ಕಲಿಯೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಮೆಮೊರೈಸ್ ಇಂಗ್ಲೀಷ್ ಸೆಂಟೆನ್ಸಸ್ ಆಸ್ ಮಚ್ ಆಸ್ ಯು ಕ್ಯಾನ್. ಫ್ರೆಂಡ್ಸ್, ಹಾಗೆ ನಾವು ಏನು ಡೈಲಿ ಇಂಗ್ಲೀಷ್ ಸೆಂಟೆನ್ಸಸ್ನ ಏನು ಕಲಿತಾ ಇದ್ದೀವಲ್ಲ ಆ ವಾಕ್ಯಗಳನ್ನು ನಾವು ನೆನಪು ಮಾಡ್ಕೊಳ್ತಾ ಬರಬೇಕು. ನೆಕ್ಸ್ಟ್ ಸ್ಟೆಪ್, ಇಂಪ್ರೂವ್ ಯುವರ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್. ಫ್ರೆಂಡ್ಸ್, ನಾವು ಸ್ಪೋಕನ್ ಇಂಗ್ಲೀಷ್ ಅಂದ ತಕ್ಷಣ ಮಾತಾಡೋದಕ್ಕೆ ನಮ್ಮ ಪ್ರೊನೌನ್ಸಿಯೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ಪ್ರೊನೌನ್ಸಿಯೇಷನ್, ನಾವು ಪದಗಳ ಉಚ್ಚಾರಣೆಯನ್ನು ಇಂಪ್ರೂವ್ ಮಾಡ್ತಾ ನೇಟಿವ್ ಆಕ್ಸೆಂಟ್ನ ನಾವು ಫಾಲೋ ಮಾಡ್ತಾ ಬರಬೇಕು. ನೆಕ್ಸ್ಟ್ ಸ್ಟೆಪ್, ಯೂಸ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇಮಿಡಿಯೇಟ್ಲಿ. ನಾವು ಏನನ್ನ ಕಲಿತಾ ಬರ್ತೀವಲ್ಲ ಡೈಲಿ ಸೆಂಟೆನ್ಸಸ್ನ, ನಾವು ಅದನ್ನು ಡೈಲಿ ಯೂಸ್ ಮಾಡ್ತಾ ಬರಬೇಕು. ನಾವು ಡೈಲಿ ಸಿಚುವೇಶನ್ಗೆ ಅದನ್ನು ಯೂಸ್ ಮಾಡ್ತಾ ಬಂದರೆ ನಮಗೆ ಸ್ಪೋಕನ್ ಇಂಗ್ಲೀಷ್ ಮಾತಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಬಿ ಮೋಟಿವೇಟೆಡ್. ಯಾವಾಗಲೂ ನಾವು ಕಲಿಯೋದಕ್ಕೆ ಉತ್ಸಾಹ ಇರಬೇಕು, ಕಲಿಯೋದಕ್ಕೆ ನಮಗೆ ಕಾತರ ಇರಬೇಕು, ಯಾವಾಗಲೂ ಡಿಮೋಟಿವೇಟ್ ಆಗಬಾರ್ದು. ನೆಕ್ಸ್ಟ್ ಸ್ಟೆಪ್ ನೋಡೋದಾದ್ರೆ, ಮೇಂಟೈನ್ ಅ ಡೈರಿ ಇನ್ ಇಂಗ್ಲೀಷ್. ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟು. ನಾವು ಡೈಲಿ ನಾವು ಏನು ಕಲಿತಾ ಬಂದಿರ್ತೀವಿ ಅದನ್ನು ಒಂದು ನೋಟ್ಸ್ ಮಾಡಬೇಕು. ಒಂದು ಡೈರಿಲಿ ನಾವು ಅದನ್ನು ಡೈಲಿ ನಾವು ಬರಿತಾ ಹೋದಂಗೆ, ನಾವು ಇವತ್ತೇನು ಕಲಿತಿರ್ತೀವಿ ಅದನ್ನು ನಾವು ಡೈರಿಲಿ ನೋಟ್ಸ್ ಮಾಡ್ತಾ ಹೋದಂಗೆ ಅದು ನಮಗೆ ಡಬಲ್ ಬೆನಿಫಿಟ್ ಕೊಡುತ್ತೆ ನಾವು ಬರೆಯೋದ್ರಿಂದ. ಇದು ಒಂದು ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರಾಕ್ಟೀಸ್
ಸ್ಪೀಕಿಂಗ್ ಡೈಲಿ. ಫ್ರೆಂಡ್ಸ್, ನಾವು ನಮ್ಮ ದಿನನಿತ್ಯದ ರೊಟೀನಲ್ಲಿ ನಾವು ಹೆಚ್ಚು ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ನ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಾವು ಬೇಗ ಇಂಗ್ಲಿಷ್ನ ಕಲಿತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.